ಗುರುಜಿ ನಾವು ಯಾವ ರೀತಿ ಒಂದು ದುಡ್ಡನ್ನ ಅಟ್ರಾಕ್ಟ್ ಮಾಡ್ಬೇಕು? ಎಲ್ಲೋ ಒಂದ್ ಕಡೆ ಟೈಮಿಗೆ ದುಡ್ಡು ಬೇಕು, ಅರ್ಜೆಂಟ್ ಆಗಿ ದುಡ್ಡು ಬೇಕು. ದುಡ್ಡು ಅಂದ್ರೆ ನಂಗೆ ಯಾಕೋ ಬರ್ತಾನೆ ಇಲ್ಲ. ದುಡ್ಡನ್ನ ನಮ್ಗೆ ಯಾವ ರೀತಿ ಸೆಳ್ಕೊಳ್ಳುವಂಥದ್ದು. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಭಿನ್ನವಾದಂತ ಮಾಹಿತಿ ಕೊಡ್ತಾ ಇದೀನಿ. ತುಂಬಾ ಜನ ಹೇಳ್ತಾ ಇರ್ತಾರೆ, ಗುರೂಜಿ ನಾವು ಯಾವ ರೀತಿ ಒಂದು ದುಡ್ಡನ್ನ ಅಟ್ರಾಕ್ಟ್ ಮಾಡ್ಬೇಕು? ದುಡ್ಡು ಅಂದ್ರೆ ನಂಗೆ ಯಾಕೋ ಬರ್ತಾನೆ ಇಲ್ಲ. ದುಡ್ಡನ್ನ ನಮ್ಗೆ ಯಾವ ರೀತಿ ಸೆಳ್ಕೊಳ್ಳುವಂಥದ್ದು. ಯಾಕಂದ್ರೆ ನಾವು ಡೈಲಿ ಒಂದು 24 ಅಂತ ಕೆಲವೊಂದಷ್ಟು ನಂಬರ್ ಬರ್ಕೊಳ್ತಾ ಇದೀವಿ, ಆದ್ರೂ ಕೂಡ ದುಡ್ಡು ಬರ್ತಾ ಇಲ್ಲ ಅಂತ ಕೆಲವ್ರು ಹೇಳ್ತಾ ಇರ್ತೀರ. ಸೊ ಇವತ್ತಿನ ಸಂಚಿಕೆಯಲ್ಲಿ ನೋಡಿ, ಎಲ್ಲೋ ಒಂದ್ ಕಡೆ ಭಗವಂತನ ಅನುಗ್ರಹ ನಿಮ್ಗೆ ಇರ್ಬೇಕು. ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಟೈಮಿಗೆ ದುಡ್ಡು ಬೇಕು, ಅರ್ಜೆಂಟ್ ಆಗಿ ದುಡ್ಡು ಬೇಕು. ಈಗ ಒಂದ್ 10 ಲಕ್ಷ ಬೇಕಾಗಿತ್ತು, 8 ಲಕ್ಷ ಅಡ್ಜಸ್ಟ್ ಆಗಿದೆ. ಇನ್ 2 ಲಕ್ಷ ಏನ್ ಮಾಡಿದ್ರು ಅಡ್ಜಸ್ಟ್ ಆಗ್ತಿಲ್ಲ. ಸೊ ಈ ತರ ಎಮರ್ಜೆನ್ಸಿ ಫಂಡ್ಗೋಸ್ಕರ ಯಾವ್ದಾದ್ರು ಒಂದು ಸ್ವಿಚ್ ವರ್ಡ್ ಇದೆಯಾ ಅಥವಾ ಸ್ವಿಚ್ ಕೋಡ್ ಇದೆಯಾ, ಅದನ್ನ ಬರ್ಕೊಂಡಾಗ ನಾವು ಯಾವ ರೀತಿ ಅಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ನೋಡಿ, ನಾನು ಹೇಳಲೇಬೇಕು, ಇದೊಂದು ಕೋಡ್ ಅನ್ನ ಬರ್ಕೊಂಡು ಸಿಕ್ಕಾಪಟ್ಟೆ ಒಂದಷ್ಟು ಜನ ನಮ್ಗೆ ಆ ರಿಸಲ್ಟ್ಸ್ ಗಳನ್ನ ತಿಳಿಸಿದ್ದಾರೆ. ಎಷ್ಟೋ ಜನ ಬರ್ಕೊಂಡು, ಗುರುಜಿ ನಂಗೆ ಬರ್ಕೊಂಡೆ, ಎಮರ್ಜೆನ್ಸಿ ದುಡ್ಡು ಬೇಕಿತ್ತು, ಅದೆಲ್ಲಿಂದ ದುಡ್ಡು ಬಂತು ಗೊತ್ತಿಲ್ಲ, ಒಟ್ಟಲ್ಲಿ ಆ ಟೈಮಲ್ಲಿ ಬಂತು ಗುರುಜಿ, ಬಹಳಷ್ಟು ಖುಷಿ ಆಯ್ತು, ಥ್ಯಾಂಕ್ಸ್ ಅಂತಾನು ಹೇಳಿರ್ತಾರೆ. ಅದೇ ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಜನಕ್ಕೆ ಈ ಕೋಡ್ ಕೊಟ್ಟಿದೀವಿ. ಎಲ್ಲರೂ ಕೂಡ ಇದೇ ರೀತಿ ಹೇಳಿದ್ದಾರೆ. ಎಷ್ಟೋ ಜನಕ್ಕೆ 1 ಲಕ್ಷ ಬೇಕಿತ್ತು, ಎಷ್ಟೋ ಜನಕ್ಕೆ 10,000 ಇಂದ ಹಿಡ್ಕೊಂಡು 10 ಲಕ್ಷವರೆಗೂ ದುಡ್ಡನ್ನ ಬಂದಿರೋಂಥದ್ದನ್ನ ಉದಾಹರಣೆಗಳು ಸಾಕಷ್ಟಿದೆ. ಸೊ ಯಾವ್ದು ಆ ಕೋಡು ಅಂತಂದ್ರೆ ನೋಡಿ, ಬಹಳ ಅದ್ಭುತವಾಗಿ ಈ ಎಡಗೈಯಲ್ಲೇ ಬರ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ 897 ಇದೊಂದು ಅದ್ಭುತವಾದಂತ ಕೋಡು. ಇದನ್ನ ಗ್ರೀನ್ ಪೆನ್ ಎಲ್ಲ ಬರ್ಕೊಬೇಕು. ಇದನ್ನ ಯಾಕೆ ಬರ್ಕೊಬೇಕು ಅಂದ್ರೆ, ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ದುಡ್ಡು ನಿಮ್ಮ ಹತ್ರ ಇದೆ, ಬಟ್ ಎಲ್ಲೋ ಒಂದ್ ಕಡೆ ಶಾರ್ಟೇಜ್ ಆಗ್ಬಿಟ್ಟಿದೆ. ಏನೋ ಒಂದ್ ದುಡ್ಡು ಯಾವ್ದಕ್ಕೋ ಹೊಂದಿಸ್ಬೇಕಾಯ್ತು, ಫೀಸ್ಗೋಸ್ಕರ ಹೊಂಚ್ತಾ ಇದ್ರಿ, 10,000 ಅಡ್ಜಸ್ಟ್ ಆಗಿತ್ತು, ಇನ್ನೊಂದು 10,000 ಬೇಕಿತ್ತು. ಅವಾಗ ಏನ್ ಮಾಡ್ತೀರಾ, ಇಮಿಡಿಯೇಟ್ ಆಗಿ ಈ ಕೋಡನ್ನ ಬರ್ಕೊಳ್ತೀರಾ. ಸೊ ಈ ದುಡ್ಡೇ ಬರ್ತಾ ಇಲ್ಲ, ದುಡ್ಡನ್ನ ಅಟ್ರಾಕ್ಟ್ ಮಾಡಕ್ಕೆ ನಾರ್ಮಲ್ ಆಗಿ 24 ಬರ್ಕೊಬಹುದು. ಸೊ ಈ ಕೋಡ್ ಏನಕ್ಕೆ ಅಂತಂದ್ರೆ, ಎಮರ್ಜೆನ್ಸಿ ಫಂಡ್ಗೋಸ್ಕರ. ಎಲ್ಲೋ ಒಂದ್ ಕಡೆ ದುಡ್ಡು ಯಾವ್ದಕ್ಕೋ ಹೊಂದಿಸ್ತಾ ಇದ್ರಿ, ಅರ್ಧ ಹೊಂಚಿದ್ದೀರಾ, ಇನ್ ಅರ್ಧ ಆಗಿಲ್ಲ. ಸೊ ಅಂತ ಟೈಮಲ್ಲಿ ಈ ಕೋಡನ್ನ ಬರ್ಕೊಳ್ಳೋದ್ರಿಂದ ಬಹಳಷ್ಟು ಅದ್ಭುತವಾಗಿ ಆ ದುಡ್ಡನ್ನ ಸೆಳೆದು ತರ್ತದೆ, ದುಡ್ಡನ್ನ ಅಟ್ರಾಕ್ಟ್ ಮಾಡುತ್ತೆ. ದುಡ್ಡು ಯಾವತ್ತೂ ಅಷ್ಟೇನೆ, ನೀವು ಏನ್ ಎನರ್ಜಿ ಕೊಡ್ತೀರಾ ಅದೇ ರೀತಿ ಕೆಲಸ ಮಾಡುತ್ತೆ. ನೋಡಿ, ಲಕ್ಷ್ಮಿ ಅನ್ನೋದು ಯಾವಾಗ್ಲೂ ಚಂಚಲೆ. ಸೊ ಎಲ್ಲೋ ಒಂದ್ ಕಡೆ ನಿಮಗ್ ಬರ್ತಾ ಇಲ್ಲ ಅಂತ ಅನ್ಕೊಂಡ್ರೆ ಬರೋದೇ ಇಲ್ಲ. ಸೊ ಹಾಗಾಗಿ ವಾಟ್ ಯು ಫೀಲ್ ಇಸ್ ವಾಟ್ ಯು ಅಟ್ರಾಕ್ಟ್. ಅಂದ್ರೆ ನೀವ್ ಏನ್ ಬೌಸ್ಕೊಳ್ತೀರಾ ಅದನ್ನೇ ನಿಮ್ ಕಡೆ ನೀವು ಸೆಳೀತಾ ಇದ್ದೀರಾ ಅಂತ. ಅಂದ್ರೆ ನೀವ್ ಏನ್ ಎನರ್ಜಿ ಕೊಡ್ತೀರಾ, 100% ಎನರ್ಜಿ, 100% ಪಾಸಿಟಿವ್ ಎನರ್ಜಿಯಲ್ಲೇ ಬರ್ಕೊಬೇಕಾಗ್ತದೆ. ಎಲ್ಲೋ ಬರ್ಕೊಂಡ್ಬಿಟ್ಟು ಮನ್ಸಲ್ಲಿ ಇದೆಲ್ಲ ಬರ್ಕೊಂಡ್ರೆ ಆಗ್ಬಿಡುತ್ತಾ, ಇದೆಲ್ಲ ಬರ್ಕೊಂಡ್ರೆ ಬಂದ್ಬಿಡುತ್ತಾ, ಈ ತರ ಆಟಿಟ್ಯೂಡ್ ಅಲ್ಲಿ ಬರ್ಕೊಂಡ್ರೆ ಖಂಡಿತವಾಗ್ಲೂ ಬರಲ್ಲ. ಬರ್ಕೊಳಕ್ಕೆ ಹೋಗ್ಬಿಡಿ, ನಾನೇ ಹೇಳ್ತಾ ಇದ್ದೀನಿ. ನೋಡಿ, ಯಾವಾಗ ನೀವು ನಂಬಿಕೆಯಿಂದ ಮಾಡ್ತೀರಾ, 100% ಟ್ರಸ್ಟ್ ಇಂದ ಮಾಡ್ತೀರಾ, ಭಗವಂತ ಎಲ್ಲೋ ಒಂದ್ ಕಡೆ ಆ ಪ್ರಕೃತಿ ಕೂಡ ಸಪೋರ್ಟ್ ಮಾಡುತ್ತೆ. ಯಾವ್ದಾದ್ರು ರೂಪದಲ್ಲಿ ನಿಮ್ಗೆ ಆ ದುಡ್ಡು ಬರುತ್ತೆ. ಯಾವಾಗ ನೀವು ಡೌಟ್ಫುಲ್ ಎನರ್ಜಿ ಕೊಡ್ತೀರಾ, ಅದು ಕೂಡ ನಿಮ್ಗೆ ಅದೇ ರೀತಿ ಆಡ್ಸುತ್ತೆ. ಬರಲ್ಲ, ಬರುತ್ತೋ ಇಲ್ವೋ ಅನ್ಕೊಂಡ್ ಬಂದ್ರೆ ಯಾವ್ದು ಆಗಲ್ಲ. ಸೊ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಅರ್ಮನ್ಸಲ್ಲಿ ಯಾವ್ದು ಮಾಡಬಾರ್ದು. ಅರ್ಮನ್ಸಲ್ಲಿ ಮಾಡಿರುವಂತ ಕೆಲಸ ಯಾವ್ದು ಉದ್ಧಾರ ಆಗಲ್ಲ. ಸೊ ಹಾಗಾಗಿ 100% ಎನರ್ಜಿ ಕೊಡಿ, 100% ಪಾಸಿಟಿವ್ ಫೀಲ್ ಅಲ್ಲೇ ಬರ್ಕೊಳ್ಳಿ. ಬರ್ಕೊಳ್ಳೋ ಅಂತ ಟೈಮಲ್ಲಿ ಏನ್ ಫೀಲ್ ಮಾಡ್ಕೋಬೇಕು ನೀವು, ಯಾರೋ ನನ್ಗೆ ದುಡ್ಡು ತಂದು ಕೊಡ್ತಾ ಇದಾರೆ, ನನ್ನ ಏನ್ ಅನ್ಕೊಂಡಿದ್ದೆ 10 ಲಕ್ಷ ಹೊಂಚ್ಬೇಕು ಅಂತ ಅನ್ಕೊಂಡಿದ್ದೆ, 8 ಲಕ್ಷ ಆಯ್ತು, ಇನ್ 2 ಲಕ್ಷ ಬಂದ್ಬಿಟ್ಟಿದೆ ನನ್ಗೆ ಅದಕ್ಕೋಸ್ಕರ ಧನ್ಯವಾದಗಳನ್ನ ತಿಳಿಸ್ತಾ ಇದೀನಿ. ಈ ರೀತಿ ಭಾವನೆಯಲ್ಲಿ ಇರ್ಬೇಕು. ಸೊ ಯಾವಾಗ ನೀವು ಈ ರೀತಿ ಭಾವನೆಯಲ್ಲಿ ಅದನ್ನ ಫೀಲ್ ಮಾಡ್ಕೊಂಡು ಈ ರೀತಿ ಬರ್ಕೊಳ್ತೀರಾ, 100% ದುಡ್ಡು ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವೆಲ್ಲವೂ ಕೂಡ ಟ್ರೈಡ್ ಅಂಡ್ ಟೆಸ್ಟೆಡ್ ಫಾರ್ಮುಲಾ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ ಯಾವ್ದ್ರ ಬಗ್ಗೆ ನಾನು ಟಾಪಿಕ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಬಗ್ಗೆನೆ ಒಂದು ಎಪಿಸೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ. ವಂದನೆಗಳು.